ಇನ್ನು ಬೆಳಗಾವಿಯಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಪೊಲೀಸರ ಚೇಸಿಂಗ್ ನಡೆದಿದೆ. ಕೇವಲ 2 ಗಂಟೆಯಲ್ಲಿ ಪೊಲೀಸರಿಗೆ ಆರೋಪಿ ಲಾಕ್. ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಪೊಲೀಸ್ ಆಪರೇಷನ್ ರೋಚಕವಾಗಿದೆ. ಸಿನಿಮಾ ಸ್ಟೈಲ್ನಲ್ಲಿ ಪೊಲೀಸರು ಚೇಸ್ ಮಾಡಿದ್ದಾರೆ. ಕೇವಲ 2 ಗಂಟೆಯಲ್ಲಿ ಪೊಲೀಸರಿಗೆ ಆರೋಪಿ ಲಾಕ್ ಆಗಿರುವುದು. ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಪೊಲೀಸ್ ಆಪರೇಷನ್ ರೋಚಕವಾಗಿದೆ. ಅಪಘಾತ ಮಾಡಿ ವಾಹನ ನಿಲ್ಲಿಸದೆ ಲಾರಿ ಚಾಲಕ ಪರಾರಿಯಾಗಿದ್ದ. ರಸ್ತೆ ದಾಟ್ತಾ ಇದ್ದ ವ್ಯಕ್ತಿಯ ಮೇಲೆ ಲಾರಿಯನ್ನ ಹರಿಸಿ ಪರಾರಿಯಾಗಿದ್ದ ಈ ಚಾಲಕ. ಹಿರೇಬಾಗೇವಾಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದ್ದಂತ ಅಪಘಾತ ಇದು. ಹಿಟ್ ಅಂಡ್ ರನ್ಗೆ ಬಲಿಯಾಗಿದ್ದ 30 ವರ್ಷದ ಉಮೇಶ್. ಕಿತ್ತೂರು ತಾಲೂಕಿನ ಅಂಬಡಗಟ್ಟೆ ಗ್ರಾಮದ ಉಮೇಶ್ ದೇಸೂರಕರ್ ಬಲಿಯಾಗಿದ್ರು. ಹಿಟ್ ಅಂಡ್ ರನ್ ಕೇಸ್ ಆಗ್ತಾ ಇದ್ದಂತೆ ಅಲರ್ಟ್ ಆಗಿದ್ದ ಪೊಲೀಸ್ ಲಾರಿಯನ್ನ ಚೇಸ್ ಮಾಡಿ 2 ಗಂಟೆಯಲ್ಲಿ ಆರೋಪಿಗೆ ಕೋಳ ಹಾಕಿದ್ದಾರೆ. 2 ಗಂಟೆಯಲ್ಲಿ ಚಾಲಕ ಹಮೀದ್ ಖಾನ್ ರುಖುದ್ದೀನ್ ಅಂಧರಾಗಿರೋದು. ಪೊಲೀಸರ ಕಾರ್ಯಾಚರಣೆಗೆ ಕಮಿಷನರ್ ಭೂಷಣ್ ಶಬಾಷ್ ಹೇಳಿದ್ದಾರೆ. ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಈತನೇ ಲಾರಿ ಚಾಲಕ ಮತ್ತು ಅಲ್ಲಿ ಮೃತಪಟ್ಟಿರುವಂಥ ವ್ಯಕ್ತಿ ನೋಡಿ ಹೆಂಗೆ ಬಿದ್ದಿದ್ದಾರೆ ಪಾಪ. ಇದೇ ಲಾರಿ. ಈ ಲಾರಿಯನ್ನು ಓಡಿಸ್ತಾ ಇದ್ದಂಥ ಚಾಲಕ ನಿರ್ಲಕ್ಷ್ಯದಿಂದ ಈ ವ್ಯಕ್ತಿ ಬಲಿಯಾಗಿರೋದು. ಉಮೇಶ್ ಅಂಬಡಗಟ್ಟಿ ಗ್ರಾಮದವರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಬೆಳಗಾವಿ ತಾಲೂಕಿನ ಅಂಬಡಗಟ್ಟಿ ಗ್ರಾಮದ ವ್ಯಕ್ತಿ ಇಲ್ಲಿ ಮೃತಪಟ್ಟಿರೋದು. ಹೆಸರು ಉಮೇಶ್. ಇನ್ನು ಈ ಹಮೀದ್ ಖಾನ್ ಇದಾನಲ್ಲ, ಈತ ಆ ವ್ಯಕ್ತಿಯ ಮೇಲೆ ಲಾರಿಯನ್ನು ಹರಿಸಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದ ಲಾರಿ ತಗೊಂಡು. ಆದರೆ ಪೊಲೀಸ್ನವ್ರು ಮಾತ್ರ ಬಿಟ್ಟಿಲ್ಲ. ಚೇಸ್ ಮಾಡಿ ಆತನನ್ನು ಹಿಡಿದಿದ್ದಾರೆ. 2 ಗಂಟೆಯಲ್ಲಿ ಹಿಡಿದು ಒಳಗೆ ಹಾಕಿದ್ದಾರೆ. ಈಗ ನೋಡಿ ಅಲ್ಲಿ ಮುಖ ಒಂದು ತಲೆ ಕೆಳಗೆ ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ. ಈಗ ಕಮಿಷನರ್ ಕೂಡ ಪೊಲೀಸರ ಕಾರ್ಯವೈಖರಿಗೆ ಶಬಾಷ್ ಹೇಳಿದ್ದಾರೆ. ಆದರೆ ಇಂಥ ಲಾರಿ ಚಾಲಕರು ಇರ್ತಾರಲ್ಲ, ನಿರ್ಲಕ್ಷ್ಯವನ್ನು ವಹಿಸ್ಕೊಂಡು ಬಹಳ ವೇಗವಾಗಿ ಲಾರಿಯನ್ನು ಓಡಿಸ್ಕೊಂಡು ಎಷ್ಟೋ ಜನರ ಜೀವವನ್ನು ತೆಗೆದು ಬಿಡ್ತಾರೆ. ಎಷ್ಟೋ ಜನರ ಜೀವವನ್ನು. ಇದೇ ರೀತಿಯಾದಂಥ ಘಟನೆ ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ನಡೆದಿದೆ. ಸೇಮ್ ಟು ಸೇಮ್ ಒಬ್ಬ ವ್ಯಕ್ತಿಯ ಮೇಲೆ ಲಾರಿ ಹರಿಸಿದ್ದಾನೆ ಒಬ್ಬ ಚಾಲಕ. ಇದು ಬೆಳಗಾವಿಯಲ್ಲಾಗಿರುವಂಥ ಘಟನೆ. ಅಂದರೆ ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿಯಲ್ಲಾಗಿರುವಂಥ ಘಟನೆ ಇದು. ನೋಡಿ ಇಲ್ಲಿ ಆ ವ್ಯಕ್ತಿ ಹೆಂಗೆ ಸತ್ತು ಬಿದ್ದಿದ್ದಾರೆ. ಅವರ ಮನೆಯವರ ಗೋಳಾಟವನ್ನು ನೋಡೋದಕ್ಕಾಗ್ತಾ ಇಲ್ಲ. ಅಂದರೆ 30 ವರ್ಷ ಆ ವ್ಯಕ್ತಿಗೆ. ಎಲ್ಲೋ ಕೆಲಸದ ಮೇಲೆ ಹೋಗಿದ್ದಾರೆ. ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ಲಾರಿ ಚಾಲಕ ತನ್ನ ನಿರ್ಲಕ್ಷ್ಯದಿಂದ ಆತನನ್ನು ಬಲಿ ಪಡ್ಕೊಂಡ್ಬಿಟ್ಟಿದ್ದಾನೆ. ಹಿರೇಬಾಗೇವಾಡಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಾಗಿರುವಂಥ ಘಟನೆ ಇದು.